ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ. ಈ ಅಧ್ಯಾಯದ 17ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಒಂದಕ್ಕೊಂದು ಸಮನಾದ ಬಹುಭುಜವು. ಆಯ್ಕೆ ಎ ತ್ರಾಪಿಜ್ಯ, ಬಿ ಆಯತ, ಸಿ ವಜ್ರಾಕೃತಿ, ಡಿ ಪತಂಗ. ಸೊ ಇಲ್ಲಿ ಸಮಾಂತರ ಚತುರ್ಭುಜ, ಸೊ ಇದು ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತೆ. ಸೊ ಸಾಮಾನ್ಯವಾಗಿ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಆದ್ರೂ ಕೂಡ ಅವುಗಳ ಉದ್ದಗಳು ಸಮನಾಗಿರೋದಿಲ್ಲ. ಓಕೆ, ಸೊ ಬಟ್ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಆಯತ, ಸೊ ಇದೊಂದು ವಿಶೇಷವಾದಂತಹ ಸಮಾಂತರ ಚತುರ್ಭುಜ. ಸೊ ಇಲ್ಲಿ ಇದರ ಒಳಕೋನಗಳ ಮೊತ್ತ 360 ಡಿಗ್ರಿ. ಸೊ ಹಾಗೆ ಒಳಕೋನಗಳು, ಪ್ರತಿ ಕೋನಗಳು ಏನಿರತ್ತೆ 90 ಡಿಗ್ರಿ ಆಗಿರತ್ತೆ. ಓಕೆ, ಸೊ ಇಲ್ಲಿ ಏನಾಯ್ತು, ಕರ್ಣಗಳು ಉದ್ದದಲ್ಲಿ ಸಮನಾಗಿರತ್ತೆ. ಓಕೆ, ಆದ್ರೆ ವಜ್ರಾಕೃತಿಯನ್ನ ಗಮನಿಸಿದ್ರೆ ಕರ್ಣಗಳು ಪರಸ್ಪರವಾಗಿ ಲಂಬವಾಗಿ ಅರ್ಧಿಸುತ್ತದೆ, ಆದ್ರೆ ಅವು ಸಮನಾಗಿರೋದಿಲ್ಲ. ಓಕೆ, ಸೊ ಇಲ್ಲಿ ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಒಂದಕ್ಕೊಂದು ಸಮನಾದ ಬಹುಭುಜವು ಯಾವ್ದಾಗತ್ತೆ ಹೇಳಿ? ಹಾಗಾದ್ರೆ ಆಯತ ಆಗತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾಗಿದೆ. ಥ್ಯಾಂಕ್ ಯು.